ಹಾಯ್ ಹಲೋ ಎಲ್ರಿಗೂ ಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಡ ಮಧ್ಯೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಒಂದು ಲೈಕ್ ಅನ್ಬಿಟ್ಟು ನಾನು ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಜಿತ್ ಕೆಡ ತುಳಿತಾ ಇರ್ತಾರೆ ದೇವ್ರ ಮುಂದೆ. ಭೂಮಿಗೆ ವಾಸಿ ಮಾಡಪ್ಪ, ಆದಷ್ಟು ಬೇಗನೆ ಅವಳು ಮರಳಿ ಬರೋಂಗ್ ಮಾಡಪ್ಪ, ಪ್ರಾಣಾಪಾಯದಿಂದ ಅವಳು ಪಾರಾಗ್ಲಿ ಅಂತ ಹೇಳಿ ಬೇಡ್ಕೊಂಡು ಮೃತ್ಯುಂಜಯ ಜಪ ಮಾಡ್ತಾ ಅದು ಕೆಂಡ ತುಳಿತಾ ಇರ್ತಾರೆ. ಶ್ರವಣವರು ಕೂಡ ತುಳಿತಾ ಇರ್ತಾರೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತೆ. ಸಂಗೀತ ಅವರು ಭೂಮಿಗೆ ಪ್ರಜ್ಞೆ ಬರ್ತದೆ. ಖುಷಿಯಾಗಿ ನನ್ನ ಮಗನಿಗೆ ತಿಳಿಸ್ಬೇಕು ಮೊದ್ಲು ಅಂತ ಹೇಳಿ ಫೋನ್ ಮಾಡ್ತಾರೆ. ಫೋನ್ ಮಾಡ್ತಿದ್ದಾಗೇನೆ ಫೋನ್ ನ ಶ್ರವಣ್ ಅವ್ರು ರಿಸೀವ್ ಮಾಡ್ತಾರೆ. ಏನಕ್ಕ ಅಂದಾಗ ಶ್ರವಣ್ ಭೂಮಿಗೆ ಪ್ರಜ್ಞೆ ಬಂದ್ಕೊಳೋ ಅಂತ ಅಂತಾರೆ. ಅದಂತಿದ್ದಾಗೇನೆ ಅಜಿತ್ ತಗೊಳ್ಳೋ ಪ್ರಜ್ಞೆ ಬಂದತ್ತೆ ಭೂಮಿಗೆ ಅಂತ ಹೇಳಿ ಕೊಡ್ತಾರೆ. ಕೊಟ್ಟಾಗ ಇಬ್ರು ಖುಷಿಯಾಗಿ ಹೋಯ್ತಾರೆ. ಅಜಿತ್ ಇದ್ದವರು ಮಾವ ನಾನ್ ಮಾಡ್ತಾ ಇದ್ದೆ, ನೀವ್ ಯಾಕೆ ಮಾಡಿದ್ರಿ ಅಂತಾರೆ. ಮತ್ತೆ ಶ್ರವಣ್ ಇದ್ದವರು ನಾನೇ ಮಾಡ್ತಿದ್ದೆ, ನೀನ್ ಯಾಕೋ ಮಾಡಕ್ ಹೋದೆ, ಇಲ್ಲೋ ಕಾಲ್ ಜಾಸ್ತಿ ಗಾಯ ಆಗಿದೆಯೇನೋ ಅಂತೇಳಿ ಶ್ರವಣ್ ಅವ್ರು ಅಂತಾರೆ. ಅದಕ್ಕೆ ಶ್ರವಣ್ ಅದಕ್ಕೆ ಅಜಿತ್ ಇದ್ದವನು ಮಾವ ನನ್ನ ಹೆಂಡತಿಗೋಸ್ಕರ ಗಂಡ ಮಾಡ್ದಲೆ ಇನ್ ಯಾರು ಮಾಡಕ್ಕಾಗುತ್ತೆ ಮಾವ ಅಂದಾಗ ಶ್ರವಣ್ ಅವರು ನಾನು ಅವಳ ಅಪ್ಪ ಕಣೋ, ನಾನು ಕೂಡ ಮಾಡುವಂತ ಹಕ್ಕಿದೆ ನನಗೆ ಅಂತ ಹೇಳಿ ಅಂತಾರೆ. ತಿರ್ಗಿ ನೋಡಿದ ತಕ್ಷಣ ಅವ್ರಿಗೆ ಒಂಥರ ಆಗುತ್ತೆ, ಯಾಕೆಂದ್ರೆ ಇಲ್ಲಿವರೆಗೂ ದ್ವೇಷಿಸೋರಲ್ಲ. ಹಾಗಾಗಿ ಇಬ್ರು ಸಡನ್ ಅಂತ ಆಸ್ಪತ್ರೆ ಒಳಗ್ ಬರ್ತಾರೆ. ಬರ್ತಿದ್ದಾಗೇನೆ ಅಲ್ಲೇ ಫೋನಲ್ಲೇ ಮಾತಾಡಿಸ್ತಾಳೆ. ಭೂಮಿ ಅಂತಿದ್ದಾಗೇನೆ ಅಲ್ಲಿಂದನೇ ಅವಳು ಸಾಹೇಬ್ರೇ ಅಂತಾಳೆ. ದೇವಸ್ಥಾನದಲ್ಲಿದ್ದೀರಾ ಇಬ್ರುವೆ ಅಂತ ಅಂತಾಳೆ. ಇಬ್ರು ಓಡೋಡ್ ಬರ್ತಾರೆ ಆಸ್ಪತ್ರೆಗೆ. ಇಬ್ರು ಆಸ್ಪತ್ರೆಗೆ ಓಡೋಡ್ ಬರ್ತಿದ್ದಾಗೇನೆ ಏನ್ ಖುಷಿಯಾಗಿ ಅಜಿತ್ತು ಒಳಗಡೆ ಬರ್ತಿದ್ದಾಗೇನೆ ಅಳೋಕ್ ಶುರು ಮಾಡ್ತಾನೆ. ಬಾಗಿಲಲ್ಲಿ ನಿಂತ್ಕೊಂಡು ಶ್ರವಣ್ ಅವ್ರು ಅಳೋಕ್ ಶುರು ಮಾಡ್ತಾರೆ. ಅಳ್ತಿದ್ದಾಗೇನೆ ಭೂಮಿ ಅಳಬಾರ್ದು, ಖಡಕ್ ಪೊಲೀಸ್ ಆಫೀಸರ್ ಆಗೇ ಇರ್ಬೇಕು ನೀವ್ ಯಾವಾಗ್ಲೂ, ಹಿಂಗ್ ಅಳಮುಂಜಿ ತರ ಅಳ್ತಾ ಅಂದಾಗ ಅಜಿತ್ ಅದಕ್ಕೆ ನೀನ್ ಹುಷಾರಾಗಲ್ಲ ಸಾಕು ಅಂತೇಳಿ ಆ ಕಡೆ ತಿರ್ಕೊಂಡು ಕಣ್ಣೀರ್ ಒರ್ಸ್ಕೋತಾರೆ. ಶ್ರವಣಿಗೆ ಮಾತ್ರ ಒಳಗ್ ಬರೋಕ್ಕೂ ಆಗೋದಿಲ್ಲ, ಅಷ್ಟು ದುಃಖ. ಅಳ್ತಾನೆ ಇರ್ತಾರೆ. ಈಚೆ ಕಡೆ ನಿಂತ್ಕೊಂಡು ಭೂಮಿ ನಗ್ತಾಳೆ. ಎಲ್ಲ ಸದ್ಯ ಪಾರಾದಲ್ಲ, ಸದ್ಯ ಈ ಪ್ರಾಣಾಪಾಯದಿಂದ ಪಾರದಲ್ಲ, ಅಷ್ಟೇ ಸಾಕು ಅಂತ ಹೇಳಂತಾರೆ. ಡಾಕ್ಟ್ರು ಬಂದ್ಬಿಟ್ಟು ಏನಮ್ಮ ಭೂಮಿ ಚೆನ್ನಾಗಿದೆಯಾ, ಎಲ್ಲ ಓಕೆನಾ ಅಂದಾಗ ಭೂಮಿ ಸ್ವಲ್ಪ ನೋವಿದೆ ಡಾಕ್ಟ್ರೆ ಅಂತಾಳೆ. ಸರಿನಮ್ಮ ಇನ್ನೊಂದ್ 2-3 ದಿನ ಅಷ್ಟೇ ಅದು ಸರಿ ಹೋಗುತ್ತೆ. ನಾನು ಅಜಿತ್ ಕೇಳ್ತೇನೆ ಸರ್ ಕರ್ಕೊಂಡು ಹೋಗ್ಬೋದಾ ಅಂದಾಗ ಇಲ್ಲಪ್ಪ ಇವತ್ತೊಂದಿನ ಅಬ್ಸರ್ವೇಷನ್ ಇರ್ಲಿ, ನೋಡ್ಬಿಟ್ಟು ನಾಳೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ, ಕರ್ಕೊಂಡು ಹೋಗ್ಬರುತ್ತೆ ಮನೆಗೆ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಅಜಿತ್ತು ಅಮ್ಮ ನಾನು ಇರ್ತೀನಿ ನೋಡ್ಕೊಳಕ್ಕೆ, ನೀನು ಹೋಗಮ್ಮ ಮನೆಗೆ, ಸಂಗೀತ ಇದ್ದವ್ರು ಇಲ್ಲ ಕೊಡೋ ನಾನು ಇರ್ತೀನಿ ಬಿಡೋ ಅಂದಾಗ ಅಜಿತ್ ಬೇಡಮ್ಮ ಸಾಕಾಗಿದೆಯಾ, ಮೊನ್ನೆಯಿಂದನೂ ನಿದ್ದೆಗೆಟ್ಟು ಸಾಕಾಗಿದೆ, ನೀನು ಹೊರಡು ಮನೆಗೆ. ಆ ಸಂಗೀತ ಅಳ್ತಾ ಇದ್ರೆ ಭೂಮಿ ಅಳಬೇಡಿ ಅತ್ತೆ ನಾನು ಚೆನ್ನಾಗಿದ್ದೀನಿ ಅಳಬೇಡಿ. ಅದಕ್ಕೆ ಸಂಗೀತ ಅಂತಾರೆ ಇಲ್ಲಮ್ಮ ನಾನು ಅಳ್ತಾ ಇಲ್ಲ, ನೀನು ಹುಷಾರಾಗಿ ಬಂದಿಯಲ್ಲ ಆನಂದ ಬಾಷ್ಪ ಇದು, ಅಳ್ತಾ ಇಲ್ಲ ಭೂಮಿ, ಬೇಗ ಮನೆಗ್ ಬಂದ್ಬಿಡು ಆರಾಮಾಗಿ ಆಯ್ತಾ ಜೋಪಾನನಮ್ಮ ಅಂತ ಹೇಳ್ತಾರೆ. ಅಜಿತ್ತು ಜೋಪಾನಾಗ ಹೋಗ್ಬಮ್ಮ ಅಜಿತ, ಜೋಪಾನ ಕೊಡೋ ಭೂಮಿ ಚೆನ್ನಾಗಿ ನೋಡ್ಕೊಳೋ. ಸತ್ಯಣ್ಣ ನಾನು ಇಲ್ಲೇ ಇರ್ತೀನಿ, ನಾನ್ ಮಾತ್ರ ಭೂಮಿ ಬಿಟ್ಟು ಕಟ್ಲಲ್ಲ, ನನ್ನ ತಂಗಿ ನೋಡ್ಕೊಂಡಾದ್ರೂ ಇಲ್ಲಿರ್ಬೇಕು, ನನ್ ಕೆಳಗಾಗಿ ಇದ್ರು ಸರಿನೇ, ನಾನ್ ಮಾತ್ರ ಹೋಗಲ್ಲ ಅಂತಾಳೆ. ಆಯ್ತಪ್ಪ ಅಂತೇಳಿ ಸಂಗೀತ ಹೇಳೋಗ್ತಾರೆ. ಸತ್ಯಣ್ಣ ಅಂತಾಳೆ ಅಜಿತ್ ಬಿಟ್ಟು ಬರಕ್ಕೆ. ಸರಿ ಹೋಗ್ತಾರೆ. ಶ್ರವಣ್ ಅವ್ರು ಕೂಡ ಕಣ್ಣೀರ್ ಹಾಕ್ತಾನೆ ಮನೆಗ್ ಹೋಗ್ತಾರೆ. ಮನೆಗ್ ಬಂದವ್ರೆ ಖುಷಿಯಾಗಮ್ಮ ಭೂಮಿಗೆ ಪ್ರಜ್ಞೆ ಬಂತಮ್ಮ ಅಂತಿದ್ದಾರೆ. ಖುಷಿಯಾಗಿ ಎದ್ ನಿಂತ್ಕೋತಾರೆ. ದೇವ್ಯಾನಿ ಮತ್ತೆ ಅಶ್ವಿನಿ ಅಪ್ಪು ಮಾತ್ರ ಇಡಿಸಲಾರದಷ್ಟು ಬೇಜಾರಾಗತ್ತೆ, ಪ್ರಜ್ಞೆ ಬಂದ್ಬಿಡ್ತಲ್ಲ ಅಂತ ಹೇಳಿ. ಅವಳು ಅದಕ್ಕೆ ಹೇಳ್ತಾಳೆ ಅಪ್ಪು ಇನ್ನೇನು ಮತ್ತೆ ಅಷ್ಟೊಂದು ಮೃತ್ಯುಂಜಯ. ಅದಕ್ಕೆ ಶ್ರವಣ್ ಅವ್ರು ಹೇಳ್ತಾರೆ ಮೊದ್ಲೇ ಅವಳು ಮಾತಾಡಿದ್ಬಿಟ್ಟು, ಅಮ್ಮ ಅಜಿತ್ತು ಮೃತ್ಯುಂಜಯ ಜಪ ಮಾಡ್ತಾ ಕೆಂಡ ತೊಣಗ್ದಮ್ಮ, ಅವ್ನ್ ಮಾಡಿದ ಸೇವೆನ್ ಕಡಿಮೆನ, ಮೃತ್ಯುಂಜಯನ್ಗೆ ಕರುಣೆ ಬಂದು ಭೂಮಿ ಕುಡ್ಕೊಂಡ್ಲಮ್ಮ ಅಂದಾಗ ಅದಕ್ಕೆ ಅಜ್ಜಿ ಇದ್ದವ್ರು ಏನೋ ಮೃತ್ಯುಂಜಯ ಜಪ ಮಾಡ್ಕೊಂಡು ಕೆಂಡ ತುಣದ್ನ, ಹೌದಮ್ಮ ಅಷ್ಟೆಲ್ಲ ಮಾಡಿದ ಫಲ ಇದು. ಅದಕ್ಕೆ ಅಪ್ಪು ಹೇಳ್ತಾಳೆ ನೀನೇನ್ ಕಡಿಮೆನೇನಮ್ಮ, ಅಜ್ಜಿ ನೀನು ಕೂಡ ಜಪ ಮಾಡದೆ ಇಲ್ಲಿ ಶ್ರವಣ್ಗೆ ಹೇಳ್ತಾಳೆ, ಶ್ರವಣ್ ಕೂಡ ಮಾಡ್ದ ಅಂತ ಹೇಳಿ. ಅದಕ್ಕೆ ಇವ್ರು ಹೇಳ್ತಾರೆ ಸಂಗೀತ, ಶ್ರವಣ್ ಕೂಡ ಮಾಡ್ದ ಜಪ ಎಲ್ಲ ಮಾಡ್ಕೊಂಡು ಅವನು ಪಾಪ ವ್ರತ ಮಾಡ್ದ ಅಂತ ಹೇಳಿ ಎಲ್ಲರ ಪೂಜಾ ಫಲದಿಂದ ಬದುಕ್ ಬಂದ್ಲು ಸದ್ಯ. ಅದಕ್ಕೆ ಸಂಗೀತ ಇದರ ಆಶ್ಚರ್ಯವಾಗಿ ಏನಮ್ಮ ನೀನು ಕೂಡ ಮೃತ್ಯುಂಜಯ ಜಪ ಮಾಡ್ದ ಭೂಮಿಗಾಗಿ. ಅಪ್ಪು ಹೇಳ್ತಾರೆ ನಿಜನೇನಮ್ಮ ಅಂದಾಗ ಅದಕ್ಕೆ ಅಜ್ಜಿ ಹೇಳ್ತಾರೆ ಹಂಗೇನಿಲ್ಲ, ಭೂಮಿಗೋಸ್ಕರ ಅಂತ ಅಲ್ಲ, ನನ್ ಮೊಮ್ಮಗನ ಮುಖದಲ್ಲಿ ನಗು ನೋಡಕ್ಕಾಗಲ್ಲ, ಸಂಕಟ ಪಡ್ತಾನೆ ಅಂತ ಹೇಳಿ ನಾನು ಮಾಡ್ದೆ ಅಂತ ಹೇಳಿ ಹೇಳ್ತಾರೆ.
ಸರಿ ಎಲ್ಲ ಖುಷಿ ಪಡ್ತಾರೆ. ಖುಷಿ ಪಟ್ಟಾಗ ಈ ದೇವಿಯಾನಿ ಮಾತ್ರ ಉರ್ದೋಯ್ತದ ಹಂಗೆಯ. ಅಪ್ಪ ಮಗಳು ಅಲ್ಲಲ್ಲೇ ಒಂದಾಗ್ತಾರೆ. ಎಷ್ಟು ದೂರ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಅದೇನ್ ಸಂಬಂಧನ ಅಲ್ಲಲ್ಲ ಅಂಟ್ಕೊಳ್ತಾರೆ ಅಂತ ಹೇಳಿ. ಅಜಿತ್ ಈ ಕಡೆ ಭೂಮಿ ಹತ್ರ, ಭೂಮಿ ಪ್ರಾಣ ಮನೆಯಲ್ಲಿ ಸ್ಟ್ರಾಂಗ್ ಆಗಿ ನೀನು ಮಾಡಿದ್ಯಾ ಅನ್ನೋದು, ಮುಷ್ಕರ ಮಾಡಿದ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಮೇಲೆ ವರಿ ಮಾಡ್ಬೇಡ, ನೀನೇನು ಸ್ಟ್ರೆಸ್ ತಗೋಬೇಡ. ಸಾಹೇಬ್ರೆ ಒಂಚೂರು ಮೇಲಕ್ಕೆ ಎತ್ತಿ ಮಂಚನ ಅಂದಾಗ ಮೇಲಕ್ಕೆ ಎತ್ತುತ್ತಾರೆ. ಇನ್ನೇನು ಸ್ಟ್ರೆಸ್ ತಗೋಬೇಡ, ಇದ್ರ ಬಗ್ಗೆ ಸ್ಟ್ರೈನ್ ಮಾಡ್ಕೋಬೇಡ ಭೂಮಿ, ಎಲ್ಲ ನೋಡ್ಕೊಳಕ್ಕೆ ನಿನ್ ಗಂಡನಿದ್ದಾನೆ ಆಯ್ತಲ್ಲ ಅಂದಾಗ ಭೂಮಿ ಖುಷಿ ಆಗುತ್ತೆ. ನನ್ ಗಂಡ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸಾಹೇಬ್ರು ಅಂತ ಹೇಳಿ. ಇಬ್ರಿಗೂ ಒಳೊಳಗೆ ಇದ್ರೂ ಕೂಡ ತೋರ್ಸ್ಕೊಳಕ್ ಆಗದೆ ಇದ್ರು ಈಗ ಅಜಿತ್ ವಿಧಿ ಇಲ್ಲ, ಭೂಮಿ ಬಿಟ್ಟಿರ್ಲಾರ ಅನ್ನೋದನ್ನ ಪ್ರತ್ಯಕ್ಷವಾಗಿ ತೋರ್ಸ್ಕೊಂಡ್ಬಿಟ್ಟಿದ್ದಾನೆ ಅಂತ. ಅದಕ್ಕೆ ಅಜಿತ್ ಹೇಳ್ತಾರೆ, ಅಲ್ಲಿಗೆ ರಾಣ ಇಷ್ಟೆಲ್ಲ ನೀನು ಫೋರ್ಸಬಲಿ ನೀನು ಸ್ಟ್ರೈಕ್ ಮಾಡಿದಾಗ ಅವಳು ಅಷ್ಟೊಂದು ಸಿಟ್ಟಿಗೆದ್ದು ನಿನ್ನ ಶೂಟ್ ಮಾಡಿದಾಳೆ ಅಂತ ಅಂದ್ರೆ ಈ ಪುರುಷೋತ್ತಮ ಮೇಲೆ ಕೊಲೆ ಪ್ರಯತ್ನ ಮಾಡಿರೋದು ಕೂಡ ರಾಣನೇ ಎನ್ನೋದು ಚೆನ್ನಾಗಿ ಸಾಬೀತಾಗ್ತಾ ಇದೆ. ಮಾತ್ರ ಬಿಡೋದಿಲ್ಲ ಭೂಮಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಯ್ಯೋ ಸಾಬೀತೇನ್ ಸಾಹೇಬ್ರೆ, ಸತ್ಯನೇ ನನ್ ಕಣ್ಣಾರೆ ನೋಡಿದೀನಿ, ರಾಣಾನೇ ಮಾಡಿದ್ದು ಪುರುಷೋತ್ತಮ ಶೂಟ್ನ. ಅದಕ್ಕೆ ಅಜಿತತ್ತನೆ ಸತ್ಯ ಬಿಡು, ನೀನ್ ಹೇಳ್ತಾ ಇರೋದು. ಬಿಡೋದಿಲ್ಲ ಮಾತ್ರ, ಇವ್ನು ಕೆಡ್ಡ ತೋಟದಲ್ಲೇ ಬಿಡೋದಿಲ್ಲ, ಇಂಚಿಂಚು ಪತ್ತೆ ಹಾಕ್ತೀನಿ. ಅಪ್ಪ ಮಕ್ಕಳನ್ನ ಹೆಂಗೆ ಇಂಚಿಂಚು ಪತ್ತೆ ಹಾಕ್ತೀನಿ, ಇಬ್ರು ಜಾಲಾಡಿ ಇಬ್ರು ಸ್ಟೇಷನ್ಗೆ ಹಾಕ್ತೀನಿ. ಈಚೆ ಕಡೆ ಸತ್ಯನ ನಿಂತ್ಕೊಂಡು ಒಂಥರ ದಿಗ್ಭ್ರಮೆಯಿಂದ ನೋಡ್ತಾ ಇರ್ತಾರೆ. ಅಜಿತ್ ಶಪಥ ಮಾಡ್ತಾನೆ, ಬಿಡುದಿಲ್ಲ ಮಾತ್ರ, ಅವರಿಬ್ಬರನ್ನು ಒದ್ದು ಒಳಿಕಾಕ್ತೀನಿ, ನಾನು ಖಂಡಿತ ಇದಕ್ಕೆ ಪ್ರತಿಕಾರ ತೀರ್ಸ್ಕೊತೀನಿ ಅಂತ ಹೇಳ್ತಾರೆ ಅಜಿತ್. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ತಗೋ.